ಆಗ್ಬೇಕು. ಯಾರೋ ಮಾಡಿ ತಪ್ಪಿಗೆ ನನ್ನ ಮಗ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಯಾಕೆ ಅಂದ್ರೆ ಆ ತಪ್ಪು ಮಾಡಿದ್ರೆ ಅವನೇ ಅದಕ್ಕೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೂ ಕಣಮಿ, ಅವತ್ತು ನಾಮಿನೇಷನ್ ದಿವಸ ಜೋರಾಗಿ ಮಳೆ ಬರ್ತಾ ಇತ್ತು. ನಾನು ಸಿದ್ದೇಗೌಡ ಹೊಸಿ ಅರ್ಜೆಂಟಾಗಿ ಹೋಗ್ತಾ ಇದ್ವಿ. ನಮ್ಮ ಗಾಡಿ ಮುಂದೆ ಅವ್ರ ಗಾಡಿ ಬಂದಿದ್ದು ನಮಗೆ ಕಾಣಲಿಲ್ಲ. ನಮ್ಮ ಗಾಡಿ ಅವ್ರಿಗೆ ಗುತ್ತು, ಅದಕ್ಕೆ ಇಷ್ಟೆಲ್ಲ ಅನಾಹುತ ಆಯಿತು. ಆದ್ರೂ ನಮ್ಮ ಹುಡುಗರಿಗೆಲ್ಲ ಹೇಳಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿದ್ದೆ. ನಾವೇನು ಮಾಡೋಕ್ಕಾದತ್ತು? ಅವ್ರ ಆಯುಸ್ ಮುಗಿದಿತ್ತು ಅನಿಸುತ್ತೆ. ಅವ್ರು ತೀರ್ಕೊಂಡ್ರು. ಆಮೇಲೆ ಅದು ಇದು ಗಲಾಟೆ ಆಗೋಷ್ಟರಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂದರೆ ಆ ಸತ್ತೋದ ಹುಡುಗ ನಮ್ಮ ಭಾವನ ಮದುವೆ ಆಗಬೇಕಾಗಿದ್ದೋನು ಅಂತ. ಅವ್ರ ಸಾವು ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ನಮ್ಮ ಸಿದ್ದೇಗೌಡ ಅದೇ ಪಶ್ಚಾತ್ತಾಪದಲ್ಲಿ ಹೋಗಿ ಈಗ ಒಳಗಡೆ ಕೂತವನೆ. ಆಟೆಯ ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ಅಂದ್ರೆ ನನ್ನ ಮಗ ಸಿದ್ದು ಜೈಲಿಂದ ಆಚೆ ಬರಲ್ವಾ? ಏನ್ರಿ ಇದೆಲ್ಲ? ಏನು ಆಗಕ್ಕಿಲ್ಲ ಕಣ್, ಸುಮ್ಕಿರಮ್ಮಿ. ಇದರಿಂದ ಬೇರೆ ಏನೋ ಅದೇ ಅಂತ ನಮ್ಗೆ ಈಗ ಗೊತ್ತಾಯ್ತೈತೆ. ಪೊಲೀಸರು ಡಾಕ್ಟ್ರು ಹೇಳೋ ಪ್ರಕಾರ ನಮ್ಮ ಗಾಡಿ ಅವ್ರ ಗಾಡಿ ಗುದ್ದಿರೋದಕ್ಕೆ ಇಷ್ಟೆಲ್ಲ ಅವಾಂತರ ಆಗೋದಕ್ಕಿಲ್ಲ ಅಂತ ಹೇಳ್ತಾವ್ರೆ. ಇದೆಲ್ಲ ವಿರೋಧ ಪಕ್ಷದವ್ರು ಮಾಡ್ತಾರೋ ಷಡ್ಯಂತ್ರ ಕಣಮ್ಮಿ. ಅವರೆಲ್ಲ ಸೇರ್ಕೊಂಡು ನಮ್ಮ ಮನೆಯವರಿಗೆ ಮಸಿ ಬೆಳಿಬೇಕು ಅಂತ ಕೆಟ್ಟ ಹೆಸರು ತತ್ತವ್ರ ಆಟೆಯ. ನೋಡೋ, ಆದಷ್ಟು ಬಿರ್ನೆ ಸಿದ್ದೇಗೌಡ ಆಟಕ್ಕೆ ಬರ್ತಾನೆ. ನೀನೇನು ತಲೆ ಕೆಡ್ಕೋಬೇಡ, ಸುಮ್ಕಿರು. ನೀವೇನು ಹೇಳ್ತಿದ್ರು ನಂಗೆ ಅರ್ಥ ಆಗ್ತಾ ಇಲ್ಲ ರೀ. ಇಷ್ಟೆಲ್ಲ ಆಗಿದೆಯಲ್ಲ, ನನ್ನ ಮಗನಿಗೇನೋ ತೊಂದರೆ ಆಗಲ್ಲ ತಾನೆ? ಏನು ಆಗಕ್ಕಿಲ್ಲ ಕಣಮ್ಮಿ. ಆದಷ್ಟು ಬಿರ್ನೆ ನಮ್ಮ ಸಿದ್ದೇಗೌಡ ಆಚೆಗೆ ಬರ್ತಾನೆ. ತಡ್ಕೊಳ್ಳಮ್ಮಿ ಹೊಸಿ. ಈ ವಿಷಯ ಎಲ್ಲ ಭಾವನನ್ ಗೊತ್ತಾರೆ? ಓ ಕಣಮ್ಮಿ, ಅವಳಿಗೂ ಗೊತ್ತು. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ರೀ? ನಿನ್ನೆ ಮೊನ್ನೆ ಬಂದಿರೋ ಸೊಸೆಗೆ ಇಷ್ಟೊಂದು ವಿಷಯ ಗೊತ್ತಿದೆ, ಮನೇಲಿರೋ ನನಗೆ ಗೊತ್ತಿಲ್ವಲ್ರಿ? ನೋಡಮ್ಮಿ, ಸುಮ್ಕೆ ನೀನು ಟೆನ್ಷನ್ ತಗೋತೀಯ ಅಂತಾನೆ ನಾನು ಈ ವಿಷಯ ನಿನ್ಗೆ ಇಷ್ಟು ದಿವಸ ಹೇಳಿರಲಿಲ್ಲ. ಮೊದಲು ಆ ಭಾವನಿಗೂ ಈ ವಿಷಯ ಗೊತ್ತಿರಲಿಲ್ಲ. ಈ ವೆಂಕಿ ವಿಷಯಕ್ಕೆ ತಲೆ ಹಾಕಿದ್ಮೇಕೆಯ ಒಂದಾದಾಗೆಲ್ಲ ಆಚೆಗೆ ಬರ್ತಾ ಇರೋದು. ಆದರೆ ಈಗ ಗೊತ್ತಾಯ್ತೈತೆ ಅದರಲ್ಲಿ ನಮ್ಮ ಸಿದ್ದೇಗೌಡನ ಪಾತ್ರನೂ ಏನೂ ಇಲ್ಲ ಅಂತ. ನೀನೇನು ತಲೆ ಕೆಡ್ಸ್ಕೋಬೇಡ ಕಣಮ್ಮಿ. ಸಿದ್ದೇಗೌಡನ ಆದಷ್ಟು ಬಿರ್ನೆ ನಾನು ಆಚೆ ಕರ್ಕೊಂಬರ್ತೀನಿ. ಅವನು ನನ್ನ ಮಗನೇ ಕಣಮ್ಮಿ. ನಾನೇನು ಮಾಡ್ತಾ ಇಲ್ಲ ಅಂತ ನೀನು ಅನ್ಕೋಬೇಡ. ನಿನಗೆ ಗೊತ್ತಾ, ಜೈಲಿಗೆ ಹೋದ್ರೆ ಇದೆಲ್ಲ ದೊಡ್ಡ ಇಶ್ಯೂ ಆಯ್ತದೆ ಅಂತ ಸಿದ್ದೇಗೌಡನ್ನೇ ಒಂದು ಜಾಗಕ್ಕೆ ಕರ್ಕೊಂಬಂದು ಮಾತಾಡೀವ್ನಿ. ನೋಡೋ, ನನ್ಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಮಾಡೋಕ್ಕಾಯ್ತಿತ್ತಾ ಹೇಳೋ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಇಷ್ಟೆಲ್ಲ ನಡೆದಿರೋದಕ್ಕೂ ಆ ಭಾವನಿಗೂ ಏನೋ ಸಂಬಂಧ ಇಲ್ಲ ಬರ್ರಿ? ಇದರಲ್ಲಿ ಅವಳು ತಪ್ಪೇನೋ ಇಲ್ವಾ? ನೋಡಮ್ಮಿ, ಇದನ್ನೆಲ್ಲ ಕೆದಕಂಗೆ ಕೂತ್ಕೊಳ್ಳೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಇದನ್ನೆಲ್ಲ ಕೆದಕ್ತಾ ಹೋದರೆ ನಮಗೆ ತೊಂದರೆ ಆಯ್ತದೆ. ಯಾವುದೆಲ್ಲಿರ್ತದೋ ಅದನ್ನ ಅಲ್ಲೇ ಮುಚ್ಚಾಕ್ಬಿಡ್ಬೇಕು ಕಣಮ್ಮಿ. ನೋಡೋ, ಇದಕ್ಕೆಲ್ಲ ಭಾವನೆ ಕಾರಣ ಅಂತ ನೀನು ಅವಳ ಹತ್ರ ಜಗಳ ಆಡ್ಕೊಂಡು ಕೂಗಾಡಕ್ಕೆ ಹೋಗ್ಬೇಡ. ಹಾಗಂತ ಅವಳನ್ನ ಮನೆಯಿಂದ ಆಚೆಗೆ ಹಾಕು ಅಂತಲೂ ಹೇಳ್ಬೇಡ. ಅವಳು ನಮ್ಮ ಮನೆ ಅದೃಷ್ಟ ಲಕ್ಷ್ಮಿ ಕಣಮ್ಮಿ. ಅವಳು ಇಲ್ಲೇ ಇರ್ತಾಳೆ. ನೋಡೋ, ಅದು ಎಷ್ಟು ಬೇಗ ಆಯ್ತದೋ ಅಷ್ಟು ಬೇಗ ನಾನು ಸಿದ್ದನ್ನು ಬಿಡ್ಸ್ಕೊಂಬರೋ ಜವಾಬ್ದಾರಿ ನಂದು, ತಿಳಿತಾ? ಏನೋ ರೀ, ಇಷ್ಟೆಲ್ಲ ನಡೆದೋಗಿದೆ. ನನ್ನ ಮಗ ಏನೋ ತೊಂದರೆ ಆಗ್ತದೆ. ಆಚೆ ಬಂದರೆ ಅಷ್ಟೇ ಸಾಕು ರೀ ನನಗೆ, ಅಷ್ಟೇ ಸಾಕು ನನಗೆ. ನೋಡಮ್ಮಿ, ಆಗೋದನ್ನು ನಾವು ಯಾರೂ ತಡೆಯೋಕ್ಕಾಗಕ್ಕಿಲ್ಲ. ತಡೆಯೋ ಪ್ರಯತ್ನ ಪಡ್ಬೋದು ಆಟೆಯ. ಹಂಗೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನೆಲ್ಲ ನಾವು ಸ್ವೀಕಾರ ಮಾಡೋಕ್ಕೆ ರೆಡಿ ಇರ್ಬೇಕು ಕಣಮ್ಮಿ. ಇವತ್ತು ನಿಮ್ಮನ್ನ ಎಷ್ಟು ಮುದ್ದು ಮಾಡ್ಬೇಕು ಅನ್ಸ್ತಿದೆ ಗೊತ್ತಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇವತ್ತು ಅತ್ತೆ ಮಾವ ಇಬ್ರು ನನ್ ಪರನೇ ಮಾತಾಡಿದ್ರು.
ವಿಶ್ವ ಎಷ್ಟೇ ಗೋಳಾಡಿದ್ರು ನಾನು ಅವನು ಕಾಟ ಕೊಡೋದು ಮಾತ್ರ ಬಿಟ್ಟಿಲ್ಲ. ಯಾಕೆ ಹೇಳಿ? ಜಗಳದಲ್ಲಿ ಪ್ರೀತಿ ಹುಟ್ಟೋದು ಅಂತ ನನ್ನ ಲವ್ ಗುರು ಚಂದನ ಅವ್ರು ಹೇಳಿದ್ದಾರೆ. ಅದಕ್ಕೆ ತಾತ ವಿಶ್ವ ಎಷ್ಟೇ ಕಿರಿಕಿರಿ ಮಾಡಿದ್ರು ಅತ್ತೆ ಹತ್ರ ಪರ್ಮಿಷನ್ ತಗೊಂಡು ಅತ್ತೆ ದಿನ ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ ಅವನು ಕಾಫಿ ಮಾಡ್ಕೊಟ್ಟಿದ್ದೀನಿ, ತಿಂಡಿ ಮಾಡ್ಕೊಟ್ಟಿದ್ದೀನಿ, ಊಟ ಮಾಡ್ಕೊಟ್ಟಿದ್ದೀನಿ. ತಾತ ನಾನು ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ನಾನು ಅವನ್ನ ಎಷ್ಟು ಪ್ರೀತಿ ಮಾಡ್ತೀನಲ್ವಾ? ನಾನು ಗ್ರೇಟ್ ಅಲ್ವಾ ತಾತ? ಏಯ್, ನನ್ನನ್ನು ಗೋಳು ಇಕ್ಕೊಂಡಿದ್ದು ಸಾಕು ಅಂತ ಇವಾಗ ತಾತನ ಹತ್ರ ಬಂದಿದ್ಯಾ? ನಾನ್ ತಾತ ಹತ್ರ ಮಾತಾಡಿದ್ರೆ ನಿಂಗೇನೋ ಕಷ್ಟ? ನೀನಂತೂ ಮಾತಾಡೋದಿಲ್ಲ, ಏನೋ ಬಂದ್ಬಿಟ್ಟ ದೊಡ್ಡದಾಗಿ ಹೇಳೋಕೆ. ಏನೋ ತಾತನ ಹತ್ರ ನಾನು ಮಾತಾಡಲ್ವಾ? ನಿನ್ಗೇನು ಗೊತ್ತು? 3 ಹೊತ್ತು ಆ ಚಂದನ ಅವ್ರ ಜೊತೆ ಹರಟೆ ಹೊಡಿಯೋದು ಅಷ್ಟೇ ಗೊತ್ತು. ಅಲ್ಲ, ತಾತನ್ಗೆ ಡೈಲಿ ಕಾಲು ಹೊತ್ತೋದು ಯಾರು? ಅವ್ರಿಗೆ ಕಾಲಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದು ಯಾರು? ವೀಲ್ ಚೇರಿಂದ ಬೆಡ್ ಮೇಲೆ ಮಲಗ್ಸೋದು ಯಾರು? ನಾನು, ಅವ್ರ ಮೊಮ್ಮಗ. ಇವಾಗ ಬಂದ್ಬಿಟ್ಲ ನಾವು ದೊಡ್ಡದಾಗಿ ಹೇಳೋದಕ್ಕೆ. ಅಯ್ಯೋ, ಏನ್ರೋ ಇದು ನಿಮ್ದು ಕಿತ್ತಾಟ. ನೀವುಗಳು ಕಿತ್ತಾಡೋದಲ್ದಿರ ಮಾವನವ್ರಿಗೂ ಹಿಂಸೆ ಕೊಡ್ತಾ ಇದ್ದೀರಲ್ಲ. ಅಮ್ಮ ನಾನಲ್ಲಮ್ಮ, ಇವಳೆ ತಾತನ ಹತ್ರ ಬಂದು ಒಳ್ಳೆ ಕೋತಿ ಚೇಷ್ಟೆ ಮಾಡ್ತಿರೋದು. ಇವ್ನೇನ್ ಕಮ್ಮಿನ ಅತ್ತೆ? ಏಯ್, ನನ್ನ ಮೇಲೆ ಹೇಳಕ್ ಬರ್ಬೇಡ. ಅಯ್ಯೋ ತರ್ಲೆಗಳ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಮಾವನವ್ರ ಮುಂದೆ ಕಿರಿಕಿರಿ ಮಾಡಬೇಡಿ. ಸಾರಿ ಅತ್ತೆ, ತಾತಂಗ್ ತೊಂದರೆ ಮಾಡೋದಿಲ್ಲ. ಆದ್ರೆ ತಾತ ನೀವ್ ಯಾಕೆ ಹೀಗಿರೋದು? ನೀವ್ ಯಾವಾಗ ಹುಷಾರಾಗ್ತೀರ ತಾತ? ನೀವು ಹುಷಾರಾಗಿದ್ದಿದ್ರೆ ಇವನ್ ತಲೆ ಮೇಲೆ ಒಂದ್ ಮಟ್ಕಿ ಇಷ್ಟೊತ್ತಿಗೆ ನನ್ಗೂ ಅವನಿಗೂ ಮದ್ವೆ ಮಾಡ್ಬಿಡ್ತಿದ್ರಿ. ತಾತ ಹೇಳಿ ತಾತ, ನೀವ್ ಯಾವಾಗ ಮಾತಾಡೋದು? ನೀವ್ ಯಾವಾಗ ಹುಷಾರಾಗೋದು? ಹೇಳಿ ತಾತ. ತನು, ನೀನು ಅದನ್ನೆಲ್ಲ ಕೇಳಬಾರ್ದು. ನೀವಿಬ್ರು ಮೊದಲು ಇಲ್ಲಿಂದ ಹೊರಡಿ. ಏಯ್, ಅಮ್ಮ ಸಲ ಹೇಳಿದ್ರು ನಿನ್ಗೆ ಅರ್ಥನೇ ಆಗಲ್ವಾ? ಯಾಕೆ ಹಿಂಗೆ ಆಡ್ತಿದ್ಯಾ? ಹೋಗಿಲ್ಲಿಂದ. ಏಯ್ ನೀನೇ ಹೋಗ. ನೀನು ಹೋಗೋ. ಅಯ್ಯೋ ತರ್ಲೆಗಳ, ಹೋಗ್ರಿ ಇಲ್ಲಿಂದ, ಇಬ್ರು ಹೋಗ್ರಿ.